ಹಣ ಬಂದ ಹಣ ಬಂದ ಹಣ ಬಂದ. ಬರ್ತಾ ಇಲ್ಲ ಸ್ನೇಹಿತರೆ, ಬರ್ತಾ ಇಲ್ಲ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾ ಇದೆ. ಸೊ ಮನೇಲಿ ಯಾರು ಇಲ್ದಿರೋ ಟೈಮಲ್ಲಿ ನಾವೇ ಏನಾದ್ರು ಸಾಧನೆ ಮಾಡ್ಬೇಕಲ್ಲ. ಮಸಾಲೆ ಕೆಳಗ್ ಬಿತ್ತು ಸ್ನೇಹಿತರೆ, ನೆಲಾನು ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಇವಾಗ ಮಸಾಲೆನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಈ ಬಟ್ಟೆ ಮಡ್ಚೋ ಬದಲು ನಾವು ಎಲ್ಲ ಬಟ್ಟೆನ ಒಟ್ಟಿಗೆ ಹಿಂಗೆ ಮಡಚಿ ಈ ಕಬೋರ್ಡಲ್ಲಿ ಹಿಂಗೆ ತುರ್ಕೋದ್ರೆ ಇದನ್ನೆಲ್ಲ ಬಟ್ಟೆ ಇಟ್ಟು ಮಡಿಸ್ಬಿಟ್ಟು ಕಬೋರ್ಡಲ್ಲಿ ಹಾಕಿದ್ದೆ. ಅಷ್ಟೊಂದ್ರಲ್ಲಿ ಪಟ್ಟಂತ ನನ್ನ ಕಾಲ್ ಮೇಲೆ ಏನೋ ಹೋದಂಗಾಯ್ತು. ನೋಡಿದ್ರೆ ಇಲಿ. ಅದು ನಿಮ್ಗೆ ಕಾಣಿಸಲ್ಲ, ಅದು ಮೂಲೆಯಲ್ಲಿ ಐತದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಏನಪ್ಪ ಸ್ಪೆಷಲ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಮನೇಲಿಲ್ಲ ಫ್ರೆಂಡ್ಸ್. ಇಬ್ರು ಆಚೆ ಹೋಗಿದ್ದಾರೆ, ಯಾವ್ದೋ ಫಂಕ್ಷನ್ ಅಂತ ಇದೆ ಅಂತ ಹೋಗಿದ್ದಾರೆ ಫ್ರೆಂಡ್ಸ್. ಸೊ ಇಡೀ ಸಾಮ್ರಾಜ್ಯನೇ ನಂದು ಫ್ರೆಂಡ್ಸ್. ಎಸ್, ಫುಲ್ ಫ್ರೀಡಮ್ ಸ್ನೇಹಿತರೆ. ಇವತ್ ವ್ಲಾಗ್ ಅಲ್ಲಿ ಏನು ಸ್ಪೆಷಲ್ ಅಂದ್ರೆ ಒಬ್ಬಂಟಿ ಜೀವನ ಹೇಗೆ ನಡೆಸೋದು ಅಂತ. ಸೊ ಇವತ್ ವ್ಲಾಗ್ ಅಲ್ಲಿ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ಬ್ರಷ್ ಮಾಡುವುದು, ಅಡುಗೆ ಮಾಡುವುದು, ಹಾಗೆ ಹೇಗೆ ಒಂದಿನ ನಾನು ಜೀವನ ಸಾಗಿಸೋದು ಅಂತ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಓಕೆ ಬನ್ನಿ ಸ್ನೇಹಿತರೆ, ಇವಾಗ ಫಸ್ಟ್ ಟಾಸ್ಕ್ ನಾನು ಇವಾಗ ಮಾಡ್ತಾ ಇರೋದೇನಂದ್ರೆ ಬ್ರಷ್ ಮಾಡೋದು. ಬನ್ನಿ ಬ್ರಷ್ ಮಾಡಕ್ ಸ್ಟಾರ್ಟ್ ಮಾಡೋಣ. ನಂದು ಬ್ರಷ್ ಮತ್ತೆ ಪೇಸ್ಟ್. ಪ್ರಾಬ್ಲಮ್ ಏನಂದ್ರೆ ಈ ಪೇಸ್ಟ್ ಅಲ್ಲಿ ಪೇಸ್ಟೇ ಇಲ್ಲ. ಬನ್ನಿ ಪೇಸ್ಟ್ ಟ್ರೈ ಮಾಡೋಣ. ನೋಡಿ ಸ್ನೇಹಿತರೆ, ಪ್ರಪಂಚದ ಅತಿ ಕಷ್ಟವಾದ ಕೆಲಸ ಏನಂದ್ರೆ ಖಾಲಿ ಆಗಿರೋ ಟ್ಯೂಬ್ ಅಲ್ಲಿ ಪೇಸ್ಟ್ ತೆಗಿಯೋದು. ನೋಡಿ ಇದನ್ನ ಟ್ರೈ ಮಾಡ್ತೀನಿ ಇವಾಗ ತೆಗಿಯಕ್ಕೆ. ಖಾಲಿ ಆಗ್ಬಿಟ್ಟಿದೆ. ಬರ್ತಾ ಇಲ್ಲ ಸ್ನೇಹಿತರೆ, ಬರ್ತಾ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ, ವೆರಿ ಇಂಟ್ರೆಸ್ಟಿಂಗ್. ಹೌದು ಸ್ನೇಹಿತರೆ, ನೋಡಿ ಕೊನೆಗೂ ಬಂತು. ನೋಡಿ ಸ್ನೇಹಿತರ, ಕೊನೆಗೂ ಸ್ವಲ್ಪ ಪೇಸ್ಟ್ ಬಂತು. ಅದರಲ್ಲೇ ಅಲುಸ್ತಾ ಇದೀನಿ. ಏನಂದ್ರೆ ಇದೇ ಹೇಳೋದು, ನಮ್ ಹಿರಿಯರು ಹೇಳಿದಾರಲ್ಲ, ಕಷ್ಟಪಟ್ರೆ ಮಾತ್ರ ನಮ್ಗೆ ಸುಖ ಸಿಗುತ್ತೆ ಅಂತ. ಸೊ ನಾವು ಈ ಪೇಸ್ಟ್ ತೆಗಿಯೋಕ್ಕೂ ಕಷ್ಟ ಪಡ್ಬೇಕಾಯ್ತು ನೋಡಿ. ಸೊ ಬ್ರಷ್ ಆಯ್ತು ಸ್ನೇಹಿತರೆ. ಇವಾಗ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾ ಇದೆ. ಸೊ ಮನೇಲಿ ಯಾರು ಇಲ್ದಿರೋ ಟೈಮಲ್ಲಿ ನಾವೇ ಏನಾದ್ರು ಸಾಧನೆ ಮಾಡ್ಬೇಕಲ್ಲ. ಸೊ ಇವಾಗ ಅಂಗಡಿಗೆ ಹೋಗಿ ಒಂದು ಮ್ಯಾಗಿ ಪ್ಯಾಕೆಟ್ ತಗೊಂಡ್ಬರ್ತಾ ಇದೀನಿ. ಬನ್ನಿ ನನ್ನ ಜೊತೆ ಹೋಗೋಣ. ಹೇಗಿದ್ರು ಬ್ರಷ್ ಆಗಿದೆ, ಸ್ವಲ್ಪ ಜಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಜಾಗ್ ಮಾಡೋಣ ಬನ್ನಿ. ಸರ್ ಒಂದು ಮ್ಯಾಗಿ ಪ್ಯಾಕೆಟ್ ಕೊಡಿ. ಓಕೆ ಸ್ನೇಹಿತರೆ, ಅಂಕಲ್ ಇವಾಗ ಮ್ಯಾಗಿ ಪ್ಯಾಕೆಟ್ ಕೊಟ್ರು. ಬನ್ನಿ ಮನೆಗೆ ಹೋಗಿ ಮ್ಯಾಗಿ ಮಾಡೋಣ. ಏನ್ ತಮಾಷೆ ಅಂದ್ರೆ ಸ್ನೇಹಿತರೆ, ನಾನು PUC ಓದೋ ಟೈಮಲ್ಲಿ ಈ ಮ್ಯಾಗಿ ಪ್ಯಾಕೆಟ್ 5 ರೂಪಾಯಿ ಇತ್ತು. 5 ರೂಪಾಯಿಗೆ ಒಂದು ಮ್ಯಾಗಿ ಪ್ಯಾಕೆಟ್ ಇತ್ತು. ಇವಾಗ ನೋಡಿ 15 ರೂಪಾಯಿ ಆಗ್ಬಿಟ್ಟಿದೆ. ನೋಡಿ ಟೈಮಿಂಗ್ ಚೇಂಜ್ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಮ್ಯಾಗಿ ಒಂದೇ ಮಾಡ್ತಾ ಇಲ್ಲ, ದ ಮ್ಯಾಗಿ ವಿತ್ ಸಮ್ ಎಕ್ಸ್ಪೆರಿಮೆಂಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿ ಸ್ವಲ್ಪ ಗ್ರೇಟ್ ಅನಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸೊ ಮ್ಯಾಗಿ ಪ್ಯಾಕೆಟ್, ಮಸಾಲಾ ಪ್ಯಾಕೆಟ್ ಇದೆ. ಮ್ಯಾಗಿ ಪ್ಯಾಕೆಟ್, ಮಸಾಲಾ ಪ್ಯಾಕೆಟ್. ಸೊ ಇವಾಗ ಮಸಾಲೆ ಓಪನ್ ಮಾಡ್ತಾ ಇದೀನಿ. ಅಯ್ಯೋ, ಮಸಾಲೆ ಕೆಳಗ್ ಬಿಟ್ಟು ಸ್ನೇಹಿತರೆ, ನೆಲಾನು ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಮಸಾಲೆನ.
ಈ ತರ ಮಿಸ್ ಆಗುತ್ತೆ. ಇಟ್ಸ್ ಓಕೆ ಸ್ನೇಹಿತರೆ, ನೋ ಒನ್ ಇಸ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ನಾವು ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇರ್ತೀರಿ. ಸೊ ಸ್ನೇಹಿತರೆ, ಸ್ವಲ್ಪ ಮ್ಯಾಗಿ ಮಸಾಲಾ ಚೆಲ್ತು. ನಾನು ಯಾವಾಗ್ಲೇ ಹೇಳ್ದಂಗೆ ನೆಲ ಕೂಡ ಅದೃಷ್ಟ ಮಾಡಿದೆ, ಸ್ವಲ್ಪ ಮ್ಯಾಗಿ ಮಸಾಲಾ ಟೇಸ್ಟ್ ಮಾಡ್ತು. ಸೊ ನನ್ನ ಕೈ ಮೇಲೂ ಸ್ವಲ್ಪ ಮ್ಯಾಗಿ ಮಸಾಲಾ ಆಗಿದೆ, ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡ್ಕೋತೀನಿ. ಮ್ಯಾಗಿಲಿ ಫೇಮಸ್ ಅಂದ್ರೆ ಮ್ಯಾಗಿ ಮಸಾಲಾನೇ, ಅದಿಲ್ಲ ಆದ್ರೆ ಮ್ಯಾಗಿ ಆಗದೇ ಇಲ್ಲ ನೋಡಿ ಸ್ನೇಹಿತರೆ. ಸೊ ಇವಾಗ ನೀರ್ ಇಡ್ತಾ ಇದೀನಿ. ಸೊ ನೀರು ಇವಾಗ ಕಾಯ್ಸಕ್ ಇಡ್ತಾ ಇದೀನಿ ಮ್ಯಾಗಿ ಮಾಡಕ್ಕೆ. ಓಕೆ, ನೀರ್ ಇಡ್ತಾ ಇದೀನಿ ಸ್ನೇಹಿತರೆ. ಸ್ವಲ್ಪ ನೀರ್ ಕುದಿಲಿ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀರ್ ಕುದೀತಾ ಇದೆ. ಸೊ ಈ ಕುದಿಯೋ ನೀರಲ್ಲಿ ನಾವು ಮ್ಯಾಗಿ ಹಾಕೋಣ ನೋಡಿ. ಮ್ಯಾಗಿ ಹಾಕ್ತಾ ಇದೀನಿ. ಸೊ ಪೂರ್ತಿ ಮ್ಯಾಗಿ ಹಾಕ್ದೆ. ಸೊ ನೀರು ಕರೆಕ್ಟ್ ಆಗಿರೋ ಅಳತೆನೆ ಮಾಡಿದಿರಿ. ಸೊ 1 ಮ್ಯಾಗಿ ಪ್ಯಾಕೆಟ್ಗೆ 1/4 ಲೀಟರ್ ಅಷ್ಟು ನೀರು ಹಾಕ್ಬೇಕು. 200 ml 250 ml. ಸೊ ಇವಾಗ ಇದು ಕುದೀತಾ ಇದೆ, ಸ್ವಲ್ಪ ಕುದೀಲಿ. ಸೊ ಮ್ಯಾಗಿ ಮಸಾಲ ಎಲ್ಲ ಆ್ಯಡ್ ಮಾಡಿದ್ರೆ ಸ್ನೇಹಿತರೆ, ಸೊ ರುಚಿಗೆ ಸ್ವಲ್ಪ ಉಪ್ಪು ಬೇಕಲ್ವಾ, ಸೊ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ. ಸೊ ನಾನು ನಾರ್ಮಲ್ ಮ್ಯಾಗಿ ಮಾಡ್ತಿಲ್ವಲ್ಲ ಸ್ನೇಹಿತರೆ, ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಲ್ವಾ. ಸೊ ಈ ಎಕ್ಸ್ಪೆರಿಮೆಂಟ್ಗೆ ಏನು ಮಾಡೋಣ, ಫ್ರಿಜ್ಜಲ್ಲಿ ಏನಿದೆ ಅಂತ ನೋಡೋಣ. ಸೊ ಫ್ರಿಜ್ಜಲ್ಲಿ ನನಗೆ ಕಾಣಿಸಿದ್ದು ನಿನ್ನೆ ಮಾಡಿರೋ ರಸಮ್ ಸ್ನೇಹಿತರೆ. ಸೊ ಈ ರಸಮ್ನ ಏನು ಮಾಡ್ತೀನಿ ಅಂದರೆ ಈ ಮ್ಯಾಗಿಗೆ ಇವಾಗ ಆ್ಯಡ್ ಮಾಡೋಣ. ಈ ರಸಮ್ನ ನೋಡೋಣ ಈ ಎಕ್ಸ್ಪೆರಿಮೆಂಟಲ್ ಮ್ಯಾಗಿ ಹೇಗಿರುತ್ತೆ ಅಂತ. ಸೊ ಇವಾಗ ಬನ್ನಿ ಈ ಮ್ಯಾಗಿಗೆ ಈ ರಸಮ್ನ ಆ್ಯಡ್ ಮಾಡೋಣ. ಸೊ ಏನಾದ್ರು ಎಕ್ಸ್ಪೆರಿಮೆಂಟಲ್ ಮ್ಯಾಗಿ ಇದ್ರೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಲ್ವಾ. ಸೊ ಅದಕ್ಕೆ ನೀಟಾಗೆ ಇವಾಗ ರಸಮ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಕುದೀತಾ ಇದೆ, ಕುದೀಲಿ, ಚೆನ್ನಾಗೇ ಕುದೀಲಿ. ಸೊ ಇವಾಗ ಏನಂದರೆ ರಸಮ್ ಲೈಕ್ ರಸಮ್ ಜೊತೆ ಇನ್ನೂ ಏನಾದರೂ ಲೈಕ್ ಚಟ್ನಿ ಪುಡಿ ಏನಾದರೂ ಆ್ಯಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆಗುತ್ತಲ್ವಾ. ಸೊ ಇರಲಿ. ಸೊ ಚಟ್ನಿ ಪುಡಿ, ರಸಮ್ಮು, ಮ್ಯಾಗಿ ಮಸಾಲ, ಹಾಟ್ ವಾಟರು ಇವೆಲ್ಲ ಮಿಕ್ಸ್ ಮಾಡಿದ್ರೆ ನಮ್ಗೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಸೊ ಬನ್ನಿ. ಸೊ ಸ್ನೇಹಿತರೆ, ಕೊನೆಗೂ ಮ್ಯಾಗಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಈ ಎಕ್ಸ್ಪೆರಿಮೆಂಟ್ ಮಾಡಿರೋ ಮ್ಯಾಗಿ ಹೇಗಿರುತ್ತೆ ಅಂತ. ಸ್ನೇಹಿತರೆ, ಮ್ಯಾಗಿ ಬಂದ್ಬಿಟ್ಟು ಸೀರಿಯಸ್ಲಿ ಏನಂದ್ರೆ ಈ ಕಡೆ ರಸಮ್ ಟೇಸ್ಟ್, ಈಗ ಚಟ್ನಿ ಟೇಸ್ಟ್ ಎಲ್ಲಾನು ಬರ್ತಾ ಇದೆ. ಯಾರು ದಯವಿಟ್ಟು ಈ ಮ್ಯಾಗಿ ಈ ತರ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ಇದು ನಾನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಆಗಿ ಟ್ರೈ ಮಾಡಿದ್ದು. ಇಟ್ಸ್ ಓಕೆ ಸ್ನೇಹಿತರೆ, ಎಕ್ಸ್ಪೆರಿಮೆಂಟ್ ಯಾವಾಗ್ಲೂ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಮ್ಟೈಮ್ಸ್ ಫೇಲ್ಯೂರ್ಸ್ ಆಗುತ್ತೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಆ ಎಕ್ಸ್ಪೆರಿಮೆಂಟ್ ಮಾಡಿರೋ ಮ್ಯಾಗಿ ತಿನ್ಬಿಟ್ಟು ನನಗಂತೂ ತಲೆ ಹಿಡ್ಕೊಂಡ್ಬಿಟ್ಟಿತ್ತು ಸೀರಿಯಸ್ಲಿ. ಈ ಕಡೆ ರಸಮು, ಈ ಕಡೆ ಚಟ್ನಿ ಪುಡಿ, ಈ ಕಡೆ ಮ್ಯಾಗಿ ಮಸಾಲ ಎಲ್ಲ ಸೇರಿ ಅದು ಯುವದೋಪು ಆಗ್ಬಿಟ್ಟಿತ್ತು. ಇವಾಗ ಬನ್ನಿ ನೆಕ್ಸ್ಟ್ ಟಾಸ್ಕ್ ಏನಂದ್ರೆ ಸ್ನೇಹಿತರೆ, ರೂಮ್ ಕ್ಲೀನ್ ಮಾಡೋದು. ಸೊ ಇವಾಗ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಬಟ್ಟೆಗಳಿದೆ, ಅದ್ರ ನೀಟಾಗಿ ಬಟ್ಟೆಗಳೆಲ್ಲ ಮಡಚಿ ನಮ್ಮ ಟಾಸ್ಕ್ ಕಂಪ್ಲೀಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಬಟ್ಟೆಗಳೆಲ್ಲ ಹೆಂಗ್ ಬಂತಂಗ್ ಬಿದ್ದಿದೆ. ಈ ಕಡೆ ಕಂಬಳಿ ಬಿದ್ದಿದೆ, ಲ್ಯಾಪ್ಟಾಪ್ ಕೂಡ ಬೆಡ್ ಮೇಲೆ ಹಂಗೆ ಇದೆ ನೋಡಿ. ನಾವು ಬ್ಯಾಚುಲರ್ಸ್ ಇದ್ರೆ ಹಿಂಗೆ ನೋಡಿ. ಸೊ ನನಗೊಂದು ಐಡಿಯಾ ಬಂತು ಸ್ನೇಹಿತರೆ. ಸೊ ಇವಾಗ ನಾವು ಬಟ್ಟೆ ಮಡ್ಚಿದ್ದೀರಲ್ಲ, ಸೊ ಈ ಬಟ್ಟೆ ಮಡ್ಚೋ ಬದಲು ನಾವು ಎಲ್ಲ ಬಟ್ಟೆನ ಒಟ್ಟಿಗೆ ಹಿಂಗೆ ಮಡಚಿ ಈ ಕಬೋರ್ಡಲ್ಲಿ ಹಿಂಗೆ ತುರ್ಕೋದ್ರೆ, ಈ ಕಬೋರ್ಡಲ್ಲಿ ತುರ್ಕ್ಬಿಟ್ಟು ಬಾಗ್ಲು ಹಾಕಿದ್ರೆ ಯಾರಿಗೇನು ಗೊತ್ತಾಗುತ್ತೆ ಹೇಳಿ? ಸೊ ಅಲ್ವಾ, ಯಾರಿಗೇನು ಗೊತ್ತಾಗುತ್ತೆ ಹೇಳಿ? ಸೊ ನನ್ನ ಟಾಸ್ಕ್ ಕಂಪ್ಲೀಟೆಡ್ ಸ್ನೇಹಿತರೆ. ಸೊ ಕಬೋರ್ಡ್ ಕ್ಲೋಸ್ ಆಗಿದೆ, ಬಟ್ಟೆ ಮಡ್ಚಿತಾ ಇದೆ. ಸೊ ನಾವು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಸ್ವಚ್ಛತೆ ಅಂದ್ರೆ ಏನಂದ್ರೆ ಸ್ನೇಹಿತರೆ, ಇವಾಗ ನಾನು ಬಟ್ಟೆ ಮಡ್ಚಿಟ್ನಲ್ಲ ಕಬೋರ್ಡ್ ಒಳಗೆ ಎಲ್ಲ ಮಡ್ಚಿಟ್ಟು, ಸೊ ಕಣ್ಣಿಗೆ ಕಾಣದೇ ಇರೋ ಹಾಗೆ ಬಟ್ಟೆನ ಮಡ್ಚಿಡೋದೇ ನಿಜವಾದ ಸ್ವಚ್ಛತೆ ಸ್ನೇಹಿತರೆ. ಸೊ ಅದಕ್ಕಾಗಿ ಸ್ವಚ್ಛ ಭಾರತ್ಗೆ ನನ್ನೊಂದು ನಮನ ಸ್ನೇಹಿತರೆ. ಕಾಮಿಡಿ ಏನಾಯ್ತು ಗೊತ್ತಾ, ನಾನಿಲ್ಲಿ ಬಟ್ಟೆ ಎತ್ತು ಮಡಿಸಿಡ್ತಾ ಇದ್ನಲ್ಲ, ಬಟ್ಟೆ ಎತ್ತು ಮಡಿಸ್ಬಿಟ್ಟು ಕಬೋರ್ಡ್ ಅಲ್ಲಿ ಹಾಕಿದ್ದೆ.
ಅಷ್ಟೊಂದ್ರಲ್ಲಿ ಪಟ್ ಅಂತ ನನ್ನ ಕಾಲ್ ಮೇಲೆ ಏನೋ ಹೋದಂಗಾಯ್ತು. ನೋಡಿದ್ರೆ ಇಲಿ, ನೋ ಕಾಮೆಂಟ್ಸ್. ದೊಡ್ಡಿಲಿ ಏನಲ್ಲ ಸಣ್ಣಿಲಿನೇ. ಫಸ್ಟ್ ಅದನ್ನ ಕ್ಯಾಚ್ ಮಾಡೋಣ. ಅದನ್ನ ಬಿಟ್ರೆ ಪಕ್ಕ ಬಟ್ಟೆ ಗಿಟ್ಟೆ ಎಲ್ಲ ಕಚ್ಚಾಕಿ, ಬುಕ್ಸ್ ಎಲ್ಲ ಕಚ್ಚಾಕಿ, ಇರೋಬ್ಬರ ವೈರ್ಸ್ ಎಲ್ಲ ಕಚ್ಚಾಕ್ಬಿಡುತ್ತೆ. ಫಸ್ಟ್ ಅದನ್ನ ಕ್ಯಾಚ್ ಮಾಡ್ಬೇಕು ಬರೋಷ್ಟ್ರಲ್ಲಿ, ನಮ್ಮ ಮನೇಲಿ ಎಲ್ಲರೂ ಬರೋಷ್ಟ್ರಲ್ಲಿ. ಬನ್ನಿ ಅದ್ ಮಾಡೋಣ. ಸೊ ಅದ್ ಮಾಡಕ್ಕೆ ಕೋಲ್ ಸಿಕ್ಕಿದೆ. ಫಸ್ಟ್ ಅದನ್ನ ಹುಡುಕ್ಬೇಕು ಇವಾಗ. ಎಲ್ಲಿ ಮಂಚದ ಕೆಳಗಡೆ ಬಟ್ಟಿಸ್ಕೊಂಡೈತು, ಎಲ್ಲಿ ಬಟ್ಟಿಸ್ಕೊಂಡೈತು ಗೊತ್ತಿಲ್ಲ. ಗೊತ್ತಿಲ್ಲ ಸೀರಿಯಸ್ಲಿ. ಸ್ವಲ್ಪ ಎಲ್ಲೈತೋ ಏನೋ ದೇವರೇ. ಅಲ್ಲಿ ಪಕ್ಕ ಮೂಲೆಲ್ಲ ಔತ್ಕೊಂಡೈತದು. ಫಸ್ಟ್ ಅದನ್ನ ತೆಗೆದಾಕ್ಬೇಕು. ಓಡಿಸ್ಲೇಬೇಕು ಅದನ್ನ ಇವತ್ತು, ಇಲ್ಲ ಅಂದರೆ ಎಲ್ಲ ಮಟ್ಯಾಶ್ ಮಾಡಿಬಿಡುತ್ತೆ. ಅದು ನಿಮ್ಗೆ ಕಾಣಿಸಲ್ಲ, ಅದೇ ಪ್ರಾಬ್ಲಮ್ಮು. ತುಂಬ ಮೂಲೆಲ್ಲ ಐತೆ. ಆ್ಯಕ್ಚುಲಿ ಇದು ಸುಮ್ಮನೆ ಮಾಡ್ತಾ ಇಲ್ಲ, ಒಂದು ಇಲ್ಲಿ ಔತ್ಕೊಂಡೈತಲ್ಲಿ, ಅದನ್ನು ಓಡಿಸ್ತೀನಿ. ಬಟ್ ಅದು ನಿಮ್ಗೆ ತೋರ್ಸೋಕ್ಕಾಗುತ್ತೋ ಅಂತಲೂ ಗೊತ್ತಿಲ್ಲ. ಈ ಕಂಟೆಂಟ್ ಮಾಡಬೇಕಾದ್ರೆ ಪುಸುಕ್ಕಂತ ಓಡೈತೆ ಒಳಗಡೆ. ಅದು ನಿಮ್ಗೆ ಕಾಣಿಸಲ್ಲ, ಅಲ್ಲಿ ಮೂಲೆಲ್ಲ ಐತದು. ಈ ಕಡೆ ಓಡಾಡ್ತಾ ಇತ್ತದು ನೋಡಿ. ಇವೆಲ್ಲ ರಾದಂತ ಆಗುತ್ತೆ ಮಾಡ್ಬೇಕಾದ್ರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಒಂದು ಏಟ್ ಬಿತ್ತದಕ್ಕೆ ಪುಸುಕ್ಕಂತ ಓಡೋಯ್ತು ಆಚೆಗೆ. ಹಾಲಲ್ಲೆಲ್ಲ ಒಳಗಡೆ ಹೋಗ್ಬಿಟ್ಟು ಸೋಫಾ ಕೆಳಗೆ ಸೇರ್ಕೊಂಡೈತೆ ನೋಡಿ. ಇವಾಗ ನಾವು ಒಬ್ಬರೇ ಇದ್ದೆಲ್ಲರೂ ಮಾಡೋಣ ಅಂದರೆ ಈ ಥರ ಎಲ್ಲ ಪರಿಸ್ಥಿತಿಗಳು ಬರುತ್ತೆ. ಬನ್ನಿ ನಾವು ಮುಂದೆ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ನಾವಮ್ಮ ಬರೋಕ್ಕಿನ್ನ 5 ನಿಮಿಷ ಇದೆ. ಸೊ ಮ್ಯಾಗಿ ಪಾತ್ರೆ ಹಂಗೆ ಇದೆ, ಅದನ್ನೇನಾದರೂ ನೋಡಿದ್ರೆ ಹೆಂಗೆ ಉಗಿತಾರೋ ಗೊತ್ತಿಲ್ಲ. ಮತ್ತು ಬೆಡ್ರೂಮ್ ಕಬೋರ್ಡು ಯಾವಾಗ ಬ್ಲಾಸ್ಟ್ ಆಗಿ ಓಪನ್ ಆಗುತ್ತೋ ಗೊತ್ತಿಲ್ಲ, ಆ ಥರ ಬಟ್ಟೆ ಮಡಿಸಿಟ್ಟಿದ್ದೀನಿ. ಸೊ ಇವಾಗ ನಾನು ಏನು ಮಾಡಬೇಕು ಅಂದರೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವ್ಲಾಗ್ಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡ್ತಾ ಇರಿ ಸ್ನೇಹಿತರೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೂ ಮರಿಬೇಡಿ. ಸೊ ಇವತ್ತು ನಾನು ಏನಾದರೂ ಫ್ರೈ ಆಗಿಲ್ಲ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸ್ನೇಹಿತರೆ.